ಸ್ನೇಹಿತರೆ, 2-3 ದಿನಗಳಿಂದ ನೀವು ಕೂಡ ನೋಡ್ತಾ ಇದ್ರ ಬರೀ ಮ್ಯೂಸಿಕ್ ಮೈಲಾರಿ ಅವ್ರದೇ ಸುದ್ದಿ. ನ್ಯೂಸ್ನವರು ಅದನ್ನ ಇಟ್ಕೊಂಡು ಯಾವ ತರ ತೋರಿಸ್ತಾ ಇದ್ದಾರೆ ಅಂದ್ರೆ ಏನು ಮ್ಯೂಸಿಕ್ ಮೈಲಾರಿ ಅವ್ರನ್ನೇ ಆ ಕೆಲಸ ಮಾಡಿದ್ದಾರೆ ಅನ್ನೋ ತರ ತೋರಿಸ್ತಾ ಇದ್ದಾರೆ. ಆದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿರ್ಧರಿಸಕ್ಕೆ ಕಾನೂನಿದೆ, ಪೊಲೀಸರಿದ್ದಾರೆ, ಅವ್ರನ್ನ ತನಿಖೆ ಮಾಡ್ತಾ ಇದ್ದಾರೆ. ಸತ್ಯ ಯಾವುದು ಇಲ್ವಾ, ಯಾವುದು ಏನ್ ಅಪವಾದನೆ ಮಾಡ್ತಾ ಇದ್ದಾರೆ, ಅದು ನಿಜವಾಗಿದ್ರೆ ಇವ್ರ ಶಿಕ್ಷೆ ಆಗುತ್ತೆ, ತಪ್ಪಾಗಿದ್ರೆ ಅವ್ರ ಶಿಕ್ಷೆ ಆಗುತ್ತೆ. ಅದೆಲ್ಲ ವರದಿ ಬರೋ ಗಂಟ ನ್ಯೂಸ್ನವರಿಗೆ ತಡಿಯಕ್ಕಾಗ್ತಿಲ್ಲ. ಮೈಲಾರಿ ಹಂಗೆ ಮಾಡ್ದ ಹಿಂಗ ಮಾಡ್ದ ಅಂತ ಹಾಡುಗಳನ್ನ ಬಳಸ್ಕೊಂಡ, ಇಂಥ ಹಾಡುಗಳಿಗೆ ಬಳಸ್ಕೊಂಡ. ಅಲ್ಲ ರೀ, ಸತ್ಯ ಯಾವುದು ಸುಳ್ಳು ಮಾಡದಂತ ಇನ್ನ ವರದಿನೇ ಬಂದಿಲ್ಲ. ಪೊಲೀಸರು ಮೈಲಾರಿ ಅವ್ರನ್ನ 14 ದಿನ ನ್ಯಾಯಾಲಯ ಬಂಧನದಲ್ಲಿ ಇಟ್ಟಿದ್ದಾರೆ. ಸತ್ಯ ಯಾವ್ದಂತ ಹೊರ ಬರ್ಲಿ ಅಲ್ಲಿವರೆಗೂ ತಾಳಿ. ಅಷ್ಟಕ್ಕೆ ಯಾಕೆ ಅವ್ರದ ಎಳದ್ ಬಿಚ್ಚಿ ತೋರಿಸಿ ಹಿಂಗೆ ಮಾಡಿದ್ದಾರೆ, ಆ ಲಾಡ್ಜ್ ಅಲ್ಲಿ ಇದ್ರು, ಈ ಲಾಡ್ಜ್ ಅಲ್ಲಿ ಇದ್ರು, ಇಷ್ಟು ಜನ ಇದ್ರು. ನಾಳೆ ಏನಾದ್ರು ಇದು ಅವ್ರು ಮಾಡಿದ್ದು ಸುಳ್ಳಾಗ್ಬಿಟ್ಟು ನ್ಯೂಸ್ ಚಾನೆಲ್ಗಳ ಮೇಲೆ ನನ್ನ ಮಾನ ನಷ್ಟ ಮೊಕದ್ದಮೆ ಅಂತ ಏನಾದ್ರು ಇಷ್ಟು ಕೋಟಿದಂತ ಹಾಕಿದ್ರೆ ಕಷ್ಟ ಆಗಲ್ವಾ ಅವಾಗ ನಿಮ್ಗೆ? ಏನಿಲ್ಲ, ನ್ಯೂಸ್ ಚಾನೆಲ್ ಅವ್ರಿಗೆ ಹುಟ್ಟಿದ್ರು ಇಕ್ತಾರೆ, ಯಾರಾದ್ರೂ ಸತ್ತಿದ್ರೆ 3 ದಿನ ಕ್ಯಾಂಪ್ ಹಾಕೊಂಡು ಅಲ್ಲಿ ಕೂತ್ಕೊಂಡ್ ಬಿಡ್ತಾರೆ. ಯಾಕಂದ್ರೆ ಇವ್ರಿಗೆ TRP ಬೇಕು ಅಷ್ಟೇ. ಅಲ್ಲಿ ಸತ್ಯ ಯಾವ್ದು ಸುಳ್ಳು ಯಾವ್ದು, ಯಾರ ಜೀವನ ಹಾಳಾಗ್ತಿದೆ ಅದು ಯಾವ್ದು ಬೇಡ, ಸರಿನಾ? ಇವ್ರಿಗೆ TRPಗೋಸ್ಕರ ಹೆಂಗಾದ್ರೆ ಹೇಳಕ್ ತೋರಿಸ್ತಾರೆ. ಹೆಂಗ ಇವತ್ತಿದ್ ಇವ್ರ ಸುದ್ದಿ, ನಾಳೆ ಇನ್ನೊಬ್ರು ಸುದ್ದಿ ಅಷ್ಟೇ ಅವ್ರಿಗೆ ನ್ಯೂಸ್ನವ್ರಿಗೆ. ಆದ್ರೆ ಏನಂದ್ರೆ ಅವ್ರು ತಪ್ಪು ಮಾಡಿದ್ದಾರೋ ಇಲ್ವೋ, ಸತ್ಯ ಸುಳ್ಳು ಅದೆಲ್ಲ ವರದಿ ಬರೋಕೆ ಪೊಲೀಸರ ತನಿಖೆಯಲ್ಲಿದೆ. ಒಂದಿಷ್ಟು ದಿನ ಟೈಮ್ ತಗೊಂಡಿದ್ದಾರೆ. ಅದಕ್ಕೆ ಎಲ್ಲ ಪೂರ್ತಿಯಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾಗಳು ಚೆಕ್ ಮಾಡಿಬಿಟ್ಟು ಏನ್ ನಡೆದಿದೆ ಏನಿಲ್ಲ ಇದೆಲ್ಲ ಸತ್ಯ ಹೊರ ಬರುತ್ತೆ. ಅಲ್ಲಿವರೆಗೂ ಕಾಯ್ದು ನೋಡ್ಬೇಕು. ಯಾಕಂದ್ರೆ ಇಷ್ಟು ವರ್ಷದಿನ ಅವರು ಕೂಡ ಹಾಡ್ಕೊಂಡು ಬೆಳೆದು ಒಂದಿಷ್ಟು ಜನರ ಪ್ರೀತಿ ಮೆಚ್ಚುಗೆ ಪಡೆದಿದ್ದಾರೆ. ಅದು ಕೂಡ ಒಂದು ಹುಡುಗಿ. ಆ ಹುಡುಗಿಗೆ ಏನಾದ್ರೂ ಮೋಸ ಆಗಿದ್ರೆ, ತಪ್ಪಾಗಿದ್ರೆ ಇವ್ರಿಗೆ ಶಿಕ್ಷೆ ಆಗುತ್ತೆ, ಆಗ್ಲಿ. ಯಾಕಂದ್ರೆ ನಾವು ಮೈಲಾರಿ ಪರನು ಮಾತಾಡ್ತಿಲ್ಲ, ಹುಡುಗಿ ಪರನು ಮಾತಾಡ್ತಿಲ್ಲ. ಆದ್ರೆ ತಪ್ಪು ಯಾರ್ದಿದೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಕಾನೂನಿದೆ. ಆದ್ರೆ ನ್ಯೂಸ್ ಚಾನೆಲ್ ಅವರೇ ಅವ್ರ ಮಾನ ಹರಾಜ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಸತ್ಯನೇ ಗೊತ್ತಿಲ್ವಲ್ಲ. ಮ್ಯೂಸಿಕ್ ಮೈಲಾರಿ ನ್ಯೂಸ್ನವ್ರಿಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅಂದ್ರೆ, ಇದು ಒಂಥರ ಸ್ಕ್ಯಾಮ್ ನಡೀತಾ ಇದೆ ನನ್ನ ಮೇಲೆ, ನನ್ನ ಬೆಳೆಸೋಕೆ. ಅದಕ್ಕೋಸ್ಕರ ನಾನು ನ್ಯಾಯದ ಜೊತೆ ಹೋರಾಡ್ತೀನಿ, ಕಾನೂನಿನ ಜೊತೆ. ಅದನ್ನ ಹೋರಾಡಿ ನಾನು ಗೆದ್ದು ತೋರಿಸ್ತೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಕಾದು ನೋಡಿ. ಅದಕ್ಕೆ ಯಾಕೆ ಒಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ತೋರಿಸ್ತೀರಾ ಅಂತ ಅಲ್ವಾ? ಒಬ್ಬರ ಜೀವನ ಹಾಳಾದ್ರೆ ನಿಮ್ ಕೈಲಿ ಆದ್ರೆ ಯಾರಾದ್ರೂ ಕೈಲಿಂದ ಕಟ್ಕೊಳಕ್ ಸಾಧ್ಯನಾ? ಇಲ್ವಲ್ಲ. ಮತ್ತೆ ಅದಕ್ಕೆ ಹಂಗ್ ಮಾಡ್ತಾ ಇದ್ರ? ಕಾದ್ ನೋಡೋಣ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಬರುತ್ತೆ. ಅವ್ರು ಹೇಳಿದಾರೆ ಏನ್ ನನ್ ಮೇಲೆ ಸತ್ಯ ಬಂದ್ರೆ ನಾನು ಶಿಕ್ಷೆ ಅನುಭವಿಸಕ್ ರೆಡಿ ಇದೀನಿ ಅಂತ. ಅದಕ್ಕೆ ಎಳ್ದು ಅವ್ರ ಜೀವನನೇ ಸರ್ವನಾಶ ಮಾಡೋ ತರ ಮಾಡ್ತಾ ಇದಾರೆ ನ್ಯೂಸ್ ಚಾನೆಲ್ ಅವ್ರು. ಧನ್ಯವಾದ ಸ್ನೇಹಿತರೆ. ತಪ್ಪಿಸ್ತಾರೆ, ಶಿಕ್ಷೆ ಆಗ್ಲಿ. ಇವ್ರದಿದ್ರೆ ಇವ್ರಿಗಾಗ್ಲಿ, ಅವ್ರದ್ದು ಆಗ್ಲಿ. ಕಾದ್ ನೋಡೋಣ, ಕಾನೂನಿದೆ ಅದಕ್ಕೋಸ್ಕರ. ಹಂಗಂತ ಇನ್ನೊಬ್ಬರ ಬಗ್ಗೆ ಬಾಯ್ ಬಿಟ್ಟು ಇನ್ನೊಬ್ಬರ ಜೀವನ, ಇನ್ನೊಬ್ಬ ಸಂಸಾರದ ಬಗ್ಗೆ ಮಾತಾಡ್ಬಾರ್ದು. ಯಾಕಂದ್ರೆ ಆ ಮೈಲಾರಿ ಅವ್ರದ್ದು ಕೂಡ ಮದುವೆ ಆಗಿದೆ, ಅವ್ರಿಗೂ ಒಂದು ಫ್ಯಾಮಿಲಿ ಕುಟುಂಬ ಇದೆ, ಹೆಂಡತಿ ಮಕ್ಕಳು ಇದ್ದಾರೆ. ಈ ತರ ಅಪಾದನೆ, ಸುಳ್ಳು ಅಪಾದನೆ ಬಂದ್ರೆ ಯಾರಿಗೇನು ಹಿಂಗಾಗಲ್ಲ ಹೇಳಿ ಅಲ್ವ? ಧನ್ಯವಾದ.